ಟಿವಿ9 ಸೆಲ್ಯೂಟ್ 2026 ಈ ವಿಶೇಷ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಾ ಇರುವಂಥದ್ದು. ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರುವಂತಹ ಅನೇಕ ಸಾಧಕರುಗಳಿಗೆ ಅವರಿಗೆ ಸನ್ಮಾನ ಮಾಡುವಂತಹ ಕೆಲಸವನ್ನ ಟಿವಿ9 ಇವತ್ತು ಮಾಡ್ತಾ ಇರುವಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ನಟ ಧನಂಜಯ್ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಸರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ತುಂಬ ಸಿನಿಮಾಗಳಲ್ಲಿ ನೀವು ಪೊಲೀಸ್ ಪಾತ್ರ ಮಾಡಿದ್ದೀರಾ, ನಾವು ಗಮನಿಸ್ತಾ ಇರ್ತೀವಿ. ಅಂದರೆ ಪೊಲೀಸ್ ಪಾತ್ರ ಜೊತೆಗೆ ಅವರ ಒಂದು ಸಮಾಜದಲ್ಲಿ ಅವರ ಪಾತ್ರ ಎಷ್ಟು ಮುಖ್ಯ ಅನ್ನೋದು ಕೂಡ ನಿಮ್ಮ ಸಿನಿಮಾದಲ್ಲಿ ನಾವು ನೋಡಿರ್ತೀವಿ, ಜೊತೆಗೆ ನಾವು ಸೋಷಿಯಲಲ್ಲೂ ಕೂಡ ನೋಡಿರ್ತೀವಿ. ಈ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ ಸರ್, ಸಾಧಕರಿಗೆ ಸನ್ಮಾನ ಮಾಡ್ತಾ ಇರುವಂಥದ್ದು ವಿಶೇಷ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ. ಬಹಳ ಒಳ್ಳೆ ಕಾರ್ಯಕ್ರಮ. ಟಿವಿ9 ಸೆಲ್ಯೂಟ್ ಆಲ್ಮೋಸ್ಟ್ 4 ವರ್ಷದಿಂದ ನಡೀತಾ ಇದೆ. ಮೋಸ್ಟ್ ಇದು 5ನೇ ವರ್ಷ, 4ನೇ ವರ್ಷ 2026. ಎಸ್. ಸೊ ಭಾಳ ಒಳ್ಳೆ ಕೆಲಸ ಆ್ಯಕ್ಚುಲಿ. ಅಂದರೆ ಯಾವುದೇ ಕ್ಷೇತ್ರದಲ್ಲಿ ಒಳ್ಳೆಯದನ್ನು ಮಾಡಿರೋರನ್ನ ಗುರುತಿಸಿ ಅದನ್ನು ಅಪ್ರಿಷಿಯೇಟ್ ಮಾಡೋದು ಭಾಳ ಇಂಪಾರ್ಟೆಂಟು. ಆದ ಕೆಲಸನ ಟಿವಿ9 ಭಾಳ ಚೆನ್ನಾಗಿ ಸೆಲ್ಯೂಟ್ 2026 ಮೂಲಕ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಭಾಳ ಚೆನ್ನಾಗಿ ಮಾಡ್ತಾಯಿದೆ. ಅಂದರೆ ಎಲ್ಲ ಕಡೆ ಅಂದರೆ ಒಂದು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೇ ಒಂದು ಜವಾಬ್ದಾರಿ, ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕಾಗಿರೋ ಮೈಂಡ್ಸೆಟ್ ಇರುವಂಥ ಡಿಪಾರ್ಟ್ಮೆಂಟ್. ಆ್ಯಂಡ್ ಪ್ರತಿನಿತ್ಯ ಅಲರ್ಟ್ ಆಗಿ ಇರುವಂಥ, ಪ್ರತಿನಿತ್ಯ ನಮ್ಮನ್ನು ಕಾಯುವಂಥ ಡಿಪಾರ್ಟ್ಮೆಂಟ್. ಅದರಲ್ಲಿ ಒಳ್ಳೆಯ ಕೆಲಸ ಮಾಡಿರೋರನ್ನ, ಸಾಧನೆ ಮಾಡ್ತಿರೋದನ್ನು ಗುರುತಿಸಿರೋವಂಥದ್ದು ಭಾಳ ಒಳ್ಳೆಯ ಕೆಲಸ. ನಿರಂತರವಾಗಿ ಇದು ಹೀಗೆ ನಡೀಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಇದು ತುಂಬ ಸಿನಿಮಾದಲ್ಲಿ ನೀವು ಪೊಲೀಸ್ ಪಾತ್ರ ಮಾಡಿರ್ತೀರಾ. ನಾವು ಸಾಮಾನ್ಯವಾಗಿ ಸಿನಿಮಾದಲ್ಲಿ ಎಷ್ಟು ಚಾಲೆಂಜಿಂಗ್ ಆಗಿ ಪಾತ್ರ ಇರುತ್ತೋ, ನಿಜ ಜೀವನದಲ್ಲಿ ಪೊಲೀಸರಿಗೂ ಕೂಡ ಅಷ್ಟೇ ಚಾಲೆಂಜಿಂಗ್ ಆಗಿರುತ್ತೆ ಅನ್ನೋದು ನೋಡಿರ್ತೀವಿ. ನಿಮಗೆ ಒಂದು ಈ ಸಿನಿಮಾ ಪೊಲೀಸ್ ಪಾತ್ರ ಮಾಡಬೇಕಾದ್ರೆ ಅದು ಎಷ್ಟು ಚಾಲೆಂಜಿಂಗ್ ಆಗಿ ಅಂತ ಅನ್ನಿಸ್ತಾ ಇತ್ತು ನಿಮಗೆ? ಡೆಫಿನೆಟ್ಲಿ ಅದೊಂದು ರೆಸ್ಪಾನ್ಸಿಬಿಲಿಟಿ ಅಲ್ವಾ. ಯೂನಿಫಾರ್ಮ್ ಆಗ್ತಿದ್ದಂಗೆ ಅದೊಂದು ಬೇರೆ ಜವಾಬ್ದಾರಿ. ಅದು ನಾವು ಪಾತ್ರ ಮಾಡಬೇಕಾದ್ರೂ ಆಗಲಿ ಅಥವಾ ರಿಯಲ್ ಲೈಫಲ್ಲರೂ ಆಗಲಿ. ಬಟ್ ಒಂದೇನು ಅಂದರೆ ಎಲ್ಲರೂ ಅಲ್ಟಿಮೇಟ್ಲಿ ಮನುಷ್ಯರೇ. ಅವ್ರಿಗೂ ಅವ್ರದ್ದೇ ಆದ ಫ್ಯಾಮಿಲಿ ಇರುತ್ತೆ, ಅವ್ರದ್ದೇ ಆದ ಸ್ಟ್ರೆಸ್ಸು, ಕೆಲಸದ ಸ್ಟ್ರೆಸ್ಸು, ಎಲ್ಲ ಥರದ ಪ್ರೆಷರ್ಗಳು ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ದಾಟಿ ಒಂದು ಪಬ್ಲಿಕ್ ಸರ್ವಿಸ್ ಥರ ಇದು. ಸೊ ಅದ್ರ ಬಗ್ಗೆ ಭಾಳ ಖುಷಿ ಆಗುತ್ತೆ ಯಾವಾಗಲೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸರ್.